ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಲ್ ಮೂವೀಸ್ ಲಿಸ್ಟ್ನ ನೋಡೋಣ ಬನ್ನಿ. ದರ್ಶನ್ ಅವರು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ನಟಿಸಿದಂಥ ಮೊದಲ ಸಿನಿಮಾ ಮೆಜೆಸ್ಟಿಕ್. ಇದು 2002ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು PN ಸತ್ಯ ಅವರು ನಿರ್ದೇಶಿಸಿದರು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇವರ ಎರಡನೇ ಸಿನಿಮಾ ಧ್ರುವ. ಇದು 2002ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು MS ರಮೇಶ್ ಅವರು ನಿರ್ದೇಶಿಸಿದ್ದಾರೆ. ಇದು ಹಿಟ್ ಆಗಿತ್ತು. ಇನ್ನು ಇವರ ಮೂರನೇ ಸಿನಿಮಾ ನಿನಗೋಸ್ಕರ. ಈ ಸಿನಿಮಾ ಕೂಡ 2002ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಯೋಗೇಶ್ ಹುಣಸೂರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ನಾಲ್ಕನೇ ಸಿನಿಮಾ ಕಿಟ್ಟಿ. ಇದು ಕೂಡ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು JK ಮುದ್ದುರಾಜ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ಐದನೇ ಸಿನಿಮಾ ಕರಿಯ. ಇದು 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ ಆರನೇ ಸಿನಿಮಾ ಲಾಲಿ ಹಾಡು. ಇದು 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು H ವಾಸುದೇವ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ಏಳನೇ ಸಿನಿಮಾ ನಿನ್ನಂದ್ರೆ ಇಷ್ಟ. ಇದು 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಮಲ್ಲೇಶ್ B ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ ಎಂಟನೇ ಸಿನಿಮಾ ಲಂಕೇಶ್ ಪತ್ರಿಕೆ. ಇದು ಕೂಡ 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ಒಂಬತ್ತನೇ ಸಿನಿಮಾ ನಮ್ಮ ಪ್ರೀತಿಯ ರಾಮು. ಇದು ಕೂಡ 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಂಜಯ್ ವಿಜಯ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 10ನೇ ಸಿನಿಮಾ ದಾಸ. ಇದು ಕೂಡ 2003ರಲ್ಲಿ ರಿಲೀಸ್ ಆಯಿತು. ಇದನ್ನು PN ಸತ್ಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 11ನೇ ಸಿನಿಮಾ ಅಣ್ಣವರು. ಇದು ಕೂಡ 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 12ನೇ ಸಿನಿಮಾ ದರ್ಶನ್. ಇದು 2004ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕುಟ್ಟಿ ರಮೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 13ನೇ ಸಿನಿಮಾ ಭಗವಾನ್. ಇದು 2004ರಲ್ಲಿ ರಿಲೀಸ್ ಆಗಿತ್ತು. ಇದು ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 14ನೇ ಸಿನಿಮಾ ಕಲಾಸಿಪಾಳ್ಯ. ಇದು ಕೂಡ 2004ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 15ನೇ ಸಿನಿಮಾ ಅಯ್ಯ. ಇದು 2005ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಹರಿ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 16ನೇ ಸಿನಿಮಾ ಸ್ವಾಮಿ. ಇದು 2005ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು MS ರಮೇಶ್ ಅವರು ನಿರ್ದೇಶಿಸಿದ್ದಾರೆ. ಹಾಗೆ ಈ ಸಿನಿಮಾ ಹಿಟ್ ಕೂಡ ಆಗಿತ್ತು. ಇನ್ನು ಇವರ 17ನೇ ಸಿನಿಮಾ ಮಂಡ್ಯ. ಇದು 2006ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 18ನೇ ಸಿನಿಮಾ ಸುಂಟರ ಗಾಳಿ. ಇದು 2006ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಾಧು ಕೋಕಿಲ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 19ನೇ ಸಿನಿಮಾ ದತ್ತ. ಇದು 2006ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಚಿ ಗುರುದತ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 20ನೇ ಸಿನಿಮಾ ತಂಗಿಗಾಗಿ. ಇದು ಕೂಡ 2006ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು PN ಸತ್ಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 21ನೇ ಸಿನಿಮಾ ಭೂಪತಿ. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು S ಗೋವಿಂದ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 22ನೇ ಸಿನಿಮಾ ಸ್ನೇಹಾನ ಪ್ರೀತಿನ. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಶಾಹುರಾಜ್ ಸಿಂಧೆ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 23ನೇ ಸಿನಿಮಾ ಅನಾಥರು. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಸಾಧು ಕೋಕಿಲ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 24ನೇ ಸಿನಿಮಾ ಈ ಬಂಧನ. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ವಿಜಯಲಕ್ಷ್ಮಿ ಸಿಂಗ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 25ನೇ ಸಿನಿಮಾ ಗಜ. ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು K ಮಾದೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 26ನೇ ಸಿನಿಮಾ ಇಂದ್ರ. ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು H ವಾಸುದೇವ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 27ನೇ ಸಿನಿಮಾ ಅರ್ಜುನ್. ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಶಾಹುರಾಜ್ ಸಿಂಧೆ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 28ನೇ ಸಿನಿಮಾ ನವಗ್ರಹ. ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ದಿನಕರ್ ತೂಗುದೀಪ್ ಅವರೇ ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 29ನೇ ಸಿನಿಮಾ ಯೋಧ. ಇದು 2009ರಲ್ಲಿ ರಿಲೀಸ್ ಆಗಿತ್ತು. ಇದು ಓಂ ಪ್ರಕಾಶ್ ಅವರು ನಿರ್ದೇಶಿಸಿದ ಸಿನಿಮಾ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 30ನೇ ಸಿನಿಮಾ ಅಭಯ್. ಇದು 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಮಹೇಶ್ ಬಾಬು ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 31ನೇ ಸಿನಿಮಾ ಪೊರ್ಕಿ. ಇದು 2010ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು MD ಶ್ರೀಧರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 32ನೇ ಸಿನಿಮಾ ಶೌರ್ಯ. ಇದು 2010ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಾಧು ಕೋಕಿಲ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು.
ಇನ್ನು ಇವರ 33ನೇ ಸಿನಿಮಾ ಬಾಸ್, ಇದು 2011ರಲ್ಲಿ ರಿಲೀಸ್ ಆಯಿತು. ಈ ಸಿನಿಮಾವನ್ನು ಆರ್ ರಘುರಾಜ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 34ನೇ ಸಿನಿಮಾ ಪ್ರಿನ್ಸ್, ಇದು 2011ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 35ನೇ ಸಿನಿಮಾ ಸಾರಥಿ, ಇದು 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ದಿನಕರ್ ತೂಗುದೀಪ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 36ನೇ ಸಿನಿಮಾ ಚಿಂಗಾರಿ, ಇದು 2012ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಹರ್ಷ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 27ನೇ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇದು 2012ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ನಾಗಣ್ಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 38ನೇ ಸಿನಿಮಾ ಬುಲ್ಬುಲ್, ಇದು 2013ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು MD ಶ್ರೀಧರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 39ನೇ ಸಿನಿಮಾ ಬೃಂದಾವನ, ಇದು 2013ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕೆ ಮಾದೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 40ನೇ ಸಿನಿಮಾ ಅಂಬರೀಷ, ಇದು 2014ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕೆ ಮಹೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಇನ್ನು ಇವರ 41ನೇ ಸಿನಿಮಾ ಮಿಸ್ಟರ್ ಐರಾವತ, ಇದು 2015ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು AP ಅರ್ಜುನ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 42ನೇ ಸಿನಿಮಾ ವಿರಾಟ್, ಇದು 2016ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು H ವಾಸುದೇವ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಕೂಡ ಫ್ಲಾಪ್ ಆಗಿತ್ತು. ಇನ್ನು ಇವರ 43ನೇ ಸಿನಿಮಾ ಜಗ್ಗು ದಾದಾ, ಇದು ಕೂಡ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ರಾಘವೇಂದ್ರ ಹೆಗಡೆ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 44ನೇ ಸಿನಿಮಾ ಚಕ್ರವರ್ತಿ, ಇದು 2017ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಚಿಂತನ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 45ನೇ ಸಿನಿಮಾ ತಾರಕ್, ಇದು 2017ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪ್ರಕಾಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿತ್ತು. ಇನ್ನು ಇವರ 46ನೇ ಸಿನಿಮಾ ಯಜಮಾನ, ಇದು 2019ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ವಿ ಹರಿಕೃಷ್ಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 47ನೇ ಸಿನಿಮಾ ಕುರುಕ್ಷೇತ್ರ, ಇದು ಕೂಡ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ನಾಗಣ್ಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 48ನೇ ಸಿನಿಮಾ ಒಡೆಯ, ಇದು ಕೂಡ 2019ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು MD ಶ್ರೀಧರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಇನ್ನು ಇವರ 49ನೇ ಸಿನಿಮಾ ರಾಬರ್ಟ್, ಇದು 2021ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ತರುಣ್ ಸುಧೀರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 50ನೇ ಸಿನಿಮಾ ಕ್ರಾಂತಿ, ಇದು 2023ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ವಿ ಹರಿಕೃಷ್ಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 51ನೇ ಸಿನಿಮಾ ಕಾಟೇರ, ಇದು 2023ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ತರುಣ್ ಸುಧೀರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಲ್ ಮೂವೀಸ್ ಲಿಸ್ಟ್. ಇನ್ನು ಇವರ 52ನೇ ಸಿನಿಮಾವಾದ ಡೆವಿಲ್ ಇದೇ ವರ್ಷ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.